ಕಾರ್ಪೊರೇಷನ್ ವತಿಯಿಂದ 100 ಹಾಸಿಗೆಗಳ ESI ಆಸ್ಪತ್ರೆ ಉದ್ಘಾಟನೆ ಆಗಿದೆ. ಕೆಲವೊಂದು ವಿಷಯಗಳನ್ನು ನಾನು ಈ ಮೂಲಕ ಮಾಧ್ಯಮ ಮಿತ್ರರಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿಸುವಂಥದ್ದು. ರಾಜ್ಯ ಸರ್ಕಾರ ನನಗೆ ಉತ್ತರವನ್ನು 25/3/2026 ಸದನದಲ್ಲಿ ಮಾತಾಡಿದ್ದೀನಿ, ವಿಡಿಯೋನೂ ಇದೆ ಮತ್ತು ಉತ್ತರನೂ ಸಿಕ್ಕಿದೆ. ಚುಕ್ಕಿ ಗುರುತಿನ ಪ್ರಶ್ನೆ ಇತ್ತು, ಉತ್ತರನೂ ಮಾನ್ಯ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಕೊಟ್ಟಿದ್ದಾರೆ. ಈ ಉತ್ತರದಲ್ಲಿ ನಾನು ಕೇವಲ ಮಾಹಿತಿ ದೃಷ್ಟಿಯಿಂದ ಎಲ್ಲರಿಗೂ ಗೊತ್ತಾಗಲಿ ಅಂತ ಓದ್ತೀನಿ. ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ 100 ಹಾಸಿಗೆಗಳ ESI ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲು 2013ನೇ ಸಾಲಿನಲ್ಲಿ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಯಿತು. 2016ರಲ್ಲಿ ಈ ನೂತನ ಆಸ್ಪತ್ರೆ ನಿರ್ಮಾಣವನ್ನು ಕೈಗೊಳ್ಳಲು ಅಂದಾಜು ಪಟ್ಟಿಯನ್ನು ಅನುಮೋದಿಸಿ ಕೇಂದ್ರ ಸರ್ಕಾರವು ಟೆಂಡರ್ ಆಹ್ವಾನಿಸಲು UPRRNL ಸಂಸ್ಥೆಗೆ ಕಟ್ಟಡ ನಿರ್ಮಾಣ ಕಾರ್ಯವನ್ನು ವಹಿಸಲಾಯಿತು. ಈ ಕಟ್ಟಡ ಕಾಮಗಾರಿಗಳ ನಿರ್ಮಾಣ ಕಾರ್ಯವು ಫೆಬ್ರವರಿ 2020ನೇ ವರ್ಷದಲ್ಲಿ ಪ್ರಾರಂಭಗೊಂಡಿದ್ದು 18/10/2024ರಂದು ಪೂರ್ಣಗೊಂಡಿರುತ್ತದೆ. ಆದರೆ ಈವರೆಗೂ ಪೂರ್ಣಗೊಳಿಸಿ ಕೇಂದ್ರ ಸರ್ಕಾರಕ್ಕಾಗಲಿ ಅಥವಾ ರಾಜ್ಯ ಸರ್ಕಾರಕ್ಕಾಗಲಿ ಗುತ್ತಿಗೆ ನೀಡಿದ ಸಂಸ್ಥೆ ವಹಿಸಿರುವುದಿಲ್ಲ. ಇದನ್ನು ರಾಜ್ಯ ಸರ್ಕಾರ ಬರ್ಕೊಟ್ಟಿರುವಂಥದ್ದು. ಹಾಗಾಗಿ 2013ರಲ್ಲಿ ತರಾತುರಿಯಲ್ಲಿ UPA ಸರ್ಕಾರ ಏನೋ ಬಿದ್ದೋಗುತ್ತೆ 2014ರಲ್ಲಿ ಅಂತ ಗೊತ್ತಿತ್ತು. ಹಾಗೆ ಅಕ್ಟೋಬರ್ 13ನೇ ತಾರೀಕು 12ನೇ ತಾರೀಕು ನನಗೆ ಮಾಹಿತಿ ಪ್ರಕಾರ ಅಕ್ಟೋಬರ್ ತಿಂಗಳಲ್ಲಿ 2013ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಗುದ್ಲಿ ಪೂಜೆ ಮಾಡಿ ವೀರಪ್ಪ ಮೊಯ್ಲಿ ಸಾಹೇಬರು ಅವತ್ತು MP ಇದ್ರು ಇಲ್ಲಿ ಮಾಡಿ ಹೊರಟ್ಬಿಡ್ತಾರೆ. ಆದರೆ ಈ ಅಂದಾಜು ಪಟ್ಟಿ ಸ್ಯಾಂಕ್ಷನ್ ಆಗೋದೇ ನಮ್ಮ ಸರ್ಕಾರ, ನರೇಂದ್ರ ಮೋದಿ ಅವ್ರ ಸರ್ಕಾರ ಬಂದಮೇಲೆ 2016ರಲ್ಲಿ ಅಂದಾಜು ಪಟ್ಟಿ ಸ್ಯಾಂಕ್ಷನ್ ಆಗುತ್ತೆ. 16ರಲ್ಲಿ ಸ್ಯಾಂಕ್ಷನ್ ಆಗೋದು 2020ಕ್ಕೆ ಕನ್ಸ್ಟ್ರಕ್ಷನ್ ಶುರುವಾಗುತ್ತೆ. 2020 ಕನ್ಸ್ಟ್ರಕ್ಷನ್ ಶುರುವಾಗೋದು ಕಂಪ್ಲೀಷನ್ ಮತ್ತು EC ಸರ್ಟಿಫಿಕೇಟ್ ಬರಲಿಕ್ಕೆ 2024 10ನೇ ತಿಂಗಳು ಅಂದರೆ ಅಕ್ಟೋಬರ್ ತಿಂಗಳು 18ನೇ ತಾರೀಕು ಕಂಪ್ಲೀಷನ್ ಆಗಿದೆ ಅಂತ ಹೇಳಿ ಮಾನ್ಯ ಸಂತೋಷ್ ಲಾಡ್ ಅವರು ಸಹಿ ಹಾಕಿ ಕೊಟ್ಟಿರ್ತಾರೆ. ಇದಾದ ನಂತರ ಏನು 100 ಆಸ್ಪತ್ರೆಗಳನ್ನು ಇವರು ಮಾಡೋದಕ್ಕೆ ಇವ್ರಿಗೆ ಸ್ಟೇಟ್ಗೆ ಬಿಡ್ತಾರೆ 2024 10ನೇ ತಿಂಗಳಿಂದ. ಆದರೆ ವಿಮಾದಾರರ ಆರೋಗ್ಯ ವೈದ್ಯಕೀಯ ಹಿತದೃಷ್ಟಿಯಿಂದ ದೊಡ್ಡಬಳ್ಳಾಪುರದಲ್ಲಿನ 100 ಹಾಸಿಗೆಗಳ ಸಾಮರ್ಥ್ಯವುಳ್ಳ ESI ಆಸ್ಪತ್ರೆಯನ್ನು ಅಗತ್ಯ ಮೂಲ ಸೌಕರ್ಯಗಳೊಂದಿಗೆ ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂದರೆ ESIC, ಸ್ಟೇಟ್ ಇನ್ಶೂರೆನ್ಸ್ ಇರೋವಂಥದ್ದು ESIS ಅಂತ ಸ್ಟೇಟ್ದಿರುತ್ತೆ, C ಅಂದರೆ ಕಾರ್ಪೊರೇಷನ್ ಮುಖಾಂತರ ಕಾರ್ಯಾಚರಣೆಯನ್ನು ಕೈಗೊಳ್ಳಲು ರಾಜ್ಯ ಸರ್ಕಾರದ ಪತ್ರ ಸಂಖ್ಯೆ LD-293 LSI 2024 P1 ದಿನಾಂಕ 9/3/2026ರಲ್ಲಿ ಸಹಮತಿ ನೀಡಲಾಗಿದೆ. ನಿಮಗೆ ಗೊತ್ತಿರಲಿ, ಸತತ ಪ್ರಯತ್ನದ ನಂತರ 2024 10ನೇ ತಿಂಗಳಿಂದ ಮಾರ್ಚ್ ಈ ವರ್ಷದ ಮಾರ್ಚ್ ತಿಂಗಳಲ್ಲಿ ಫೈನಲಿ ರಾಜ್ಯ ಸಚಿವರು ಹ್ಯಾಂಡ್ ಓವರ್ ಏನು ಜಿಯೋಗೆ ಗೌರ್ಮೆಂಟ್ ಆರ್ಡರ್ ಮಾಡಬೇಕಾಗತ್ತೆ. ಗೌರ್ಮೆಂಟ್ ಆರ್ಡರ್ ಮುಖಾಂತರ ಸೆಂಟ್ರಲ್ ಗೌರ್ಮೆಂಟಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಮಾರ್ಚಲ್ಲಿ ಹ್ಯಾಂಡ್ ಓವರ್ ಆಗಿರೋವಂಥದ್ದು ಮೇ 3ನೇ ತಾರೀಕು ಉದ್ಘಾಟನೆ ಮಾಡಿದ್ದೀವಿ. ಕೇವಲ 45ರಿಂದ 50 ದಿನದೊಳಗಡೆ ಈ ಆಸ್ಪತ್ರೆಯ ಉದ್ಘಾಟನೆಯನ್ನು ಕೇಂದ್ರ ಸರ್ಕಾರ ಇಷ್ಟು ತುರ್ತಾಗಿ ನಮ್ಮ ಮಾನ್ಯ ಸಚಿವೆ ಆಗಿರುವಂಥ ಮಾನ್ಯ ಶೋಭಾ ಕರಂದ್ಲಾಜೆ ಮೇಡಮ್ ಅವರು, ನನಗಂತೂ 2024 ಚುನಾವಣೆ ಆದಮೇಲೆ ಖುಷಿ ಆಯಿತು. ಅವ್ರು ನಮ್ಮ ಸಚಿವರು, ಯಾಕಂದರೆ 2 ಇಲಾಖೆಯಲ್ಲಿ ಅವ್ರು ನಮ್ಮ ಸಚಿವರು ಬರ್ತಾರೆ. ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಇಂಡಸ್ಟ್ರಿಯಲ್ಲಿ ನಮ್ಮ ಎಲ್ಲ ನೇಕಾರರು ಏನಿದ್ದಾರೆ, ನೇಕಾರರಿಗೂ ಸಹ ಅವರೇ ಮೈಕ್ರೋ ಇಂಡಸ್ಟ್ರಿಯಲ್ಲಿ ಬರುವಂಥದ್ದು. ಅದರ ಜೊತೆಗೆ ಲೇಬರ್ ಮಿನಿಸ್ಟ್ರು ಬರ್ತಾರೆ. ಹಾಗಾಗಿ 2 ಇಲಾಖೆ ಅವರಿಗೆ ಇದ್ದಿದ್ದರಿಂದ ಇಲ್ಲಿ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದೀವಿ. ಇದ್ರ ಜೊತೆಗೆ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಸ್ಟೇಟ್ ಏನಾದರೂ ನಡೆಸಿದ್ರೆ ಇಲ್ಲೇ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ಗೆ ಅಪ್ರೂವಲ್ ತೊಗೊಂಡ್ಬಿಟ್ಟಿದ್ವಿ ಹಿಂದೆ ಬಿಲ್ಡಿಂಗಲ್ಲಿ. ಅದನ್ನು ಕೇಂದ್ರ ಸರ್ಕಾರನೇ ನರ್ಸಿಂಗ್ ಪ್ಯಾರಾಮೆಡಿಕಲ್ ಮಾಡಬೇಕು ಅಂತ ಸಹ ಇವತ್ತು ಪತ್ರವನ್ನು ಕೊಟ್ಟಿದ್ದೀನಿ. ಮನ್ಸುಖ್ ಮಾಂಡವ್ಯ ಅವರು ಯೂತ್ ಮಿನಿಸ್ಟ್ರ್ ಇರೋದ್ರಿಂದ ನಮ್ಮ ಇದೇ KIDB ಆದಿನಾರಾಯಣ ಹೊಸಳ್ಳಿ ಇಂಡಸ್ಟ್ರಿಯಲ್ ಏರಿಯಲ್ಲಿ 20 ಎಕರೆ 24 ಗುಂಟೆ ನಮಗೆ ರಾಜ್ಯ ಸರ್ಕಾರದ ವತಿಯಿಂದ, ಯಾಕಂದರೆ ನಮ್ಮದು 9 ಎಕರೆ 34 ಗುಂಟೆ ಜಾಗ ಇದ್ದದ್ದನ್ನು ಅವರು KIDBಗೆ ಅಕ್ವೈರ್ ಮಾಡ್ಕೊಂಡು KIDB ಇಂಡಸ್ಟ್ರಿಯಲ್ ಲ್ಯಾಂಡ್ 20 ಎಕರೆ 24 ಗುಂಟೆ ನಾವು ಅದನ್ನು ಮಾಡಿಸಿದ್ವಿ. ಶಿವಶಂಕರ್ ಅವರಿದ್ದರು ನಮ್ಮ DC ಅವರು ಅಲ್ಲಿ ಮುಂಚೆ KIDB ಬೋರ್ಡ್ CEO ಆಗಿದ್ದರಿಂದ ಅವ್ರ ಕಡೆಯಿಂದ ಮಾಡಿಸಿದ್ವಿ. ಆ ಜಾಗಕ್ಕೆ ನ್ಯಾಷನಲ್ ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ಫಂಡ್ NSDF ವತಿಯಿಂದ ನಾವು ಇವತ್ತು 200 ಕೋಟಿ ಅನುದಾನವನ್ನು ಕೇಳಿದ್ದೀವಿ. ರಾಜ್ಯ ಸರ್ಕಾರ ಹೋದ ಬಜೆಟಲ್ಲಿ 9 ಕೋಟಿ ಕೊಟ್ಟಿದೆ. ಅದೇ ಇದುವರೆಗೂ ಆ ಮೊತ್ತವನ್ನು ನೀಡಿದೆ. ಏನಂದರೆ ಅದ್ರ ಡೆವಲಪ್ಮೆಂಟ್ಗೆ 9 ಕೋಟಿ ಸ್ಯಾಂಕ್ಷನ್ ಅಂತೂ ಹೋದ ವರ್ಷ ಆಯಿತು. ಆ ಅಮೌಂಟ್ ಇನ್ನೇನು ಬರಬೇಕು, ಪೂಜೆ ಮಾಡಬೇಕು, ಅದಕ್ಕೂ ಪೆಂಡಿಂಗ್ ಇದ್ದೀವಿ. ಮತ್ತು ಭಗತ್ ಸಿಂಗ್ ಸ್ಟೇಡಿಯಮನ್ನು ಇಂಡೋರ್ ಸ್ಟೇಡಿಯಂ ಡೆವಲಪ್ ಮಾಡಲಿಕ್ಕೆ ಮಾನ್ಯ ಮಂತ್ರಿಗಳನ್ನು ಕೇಳಿದ್ದೀವಿ. ನಮ್ಮ ಸಂಸದರು ಸತತ ಪ್ರಯತ್ನದಲ್ಲಿ ಅಲ್ಲಿ ನ್ಯಾಷನಲ್ ಕಾರ್ಯದರ್ಶಿಗಳನ್ನು ಮಾತಾಡಿದ್ರು. ಇಲ್ಲಿ
ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಸಂತೋಷ್ ಲಾಡ್ ಸಾಹೇಬರು ಕೇವಲ ಕೇಂದ್ರ ಸರ್ಕಾರದನ್ನು ಮಾತಾಡೋದನ್ನು ಬಿಟ್ಟು ರಾಜ್ಯ ಸರ್ಕಾರದ ವತಿಯಿಂದ ಇದು ಮಾಡಿದರೆ ಚೆನ್ನಾಗಿರೋದು. ಆದರೆ ಅವ್ರ ಉತ್ತರದಲ್ಲೇ ನಿಮ್ಮೆಲ್ರಿಗೂ ಈ ಉತ್ತರವನ್ನು ಸಹ ಕೊಡ್ತೀನಿ. ರಾಜ್ಯದಲ್ಲಿ ನಮ್ಮ ಕೈಯಲ್ಲಿ ಆಗಲ್ಲ ಅಂಥೇಳಿ ಪತ್ರ ಕೊಟ್ಟು ಕೇಂದ್ರ ಇವತ್ತು ಮಾಡಿದೆ. ಕೇಂದ್ರ ಕೇವಲ 45ರಿಂದ 50 ದಿನದಲ್ಲಿ ಇದನ್ನು ಉದ್ಘಾಟನೆಗೆ ತಯಾರು ಮಾಡ್ಕೊಂಡು ಉದ್ಘಾಟನೆ ಮಾಡಿರೋದಕ್ಕೆ ನಾನು ಕೇಂದ್ರ ಸಚಿವರಾಗಿರುವಂಥ ಮನ್ಸುಖ್ ಮಾಂಡವ್ಯ ಅವರಿಗೆ ಹಾಗೂ ನಮ್ಮ ಕುಮಾರಿ ಶೋಭಾ ಕರಂದಾಜ್ಲೆ ಮೇಡಮ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಸರ್, ಪ್ರಾರಂಭದಲ್ಲಿ ಕ್ರೆಡಿಟ್ ವಾರ್ ಕೂಡ ಇತ್ತು ESI ಹಾಸ್ಪಿಟಲ್ ವಿಚಾರವಾಗಿ. ಕೇಂದ್ರ ಸರ್ಕಾರದ ದುಡ್ಡು, ಜಾಗಕ್ಕೂ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿರುವಂಥದ್ದು, ಕನ್ಸ್ಟ್ರಕ್ಷನ್ಗೂ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿರುವಂಥದ್ದು, ನಿರ್ವಹಣೆ ಕೇಂದ್ರ ಸರ್ಕಾರದ ಕೈಯಲ್ಲಿ ಮಾಡ್ತಾ ಇದ್ದೀವಿ. ಯಾವುದೇ ಕ್ರೆಡಿಟ್ ವಾರಿನ ಸಂಬಂಧ ಇದರಲ್ಲಿಲ್ಲ. ರಾಜ್ಯ ಸರ್ಕಾರದಲ್ಲಿ ನಂದು ಪಾತ್ರ ಇರಲ್ಲ. ನಂದು ಪಾತ್ರ ಏನು? ರಾಜ್ಯ ಸರ್ಕಾರದಿಂದ ಬಿಟ್ಟು ಕೊಡಿಸಿ ಕೇಂದ್ರಕ್ಕೆ ಕೊಡುವಂಥದ್ದು, ಇಷ್ಟೇ ಪಾತ್ರ ವಹಿಸಿರುವಂಥದ್ದು. ಇದು ಬಿಟ್ಟರೆ ಯಾರೂ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ಇದರಲ್ಲಿ ಯಾವುದೇ ರೀತಿಯಾದಂಥ ನಿಮಗೆ ಡೇಟ್ಸ್ ಆ್ಯಂಡ್ ಟೈಮು ಇದರಲ್ಲೇ ಇದೆ. ನಾನು ಹೇಳ್ತಾ ಇದ್ದಿಲ್ಲ, 2011ನೇ ಇಸ್ವಿ ನಿಮಗೆ ಹೇಳಿರ್ತೀನಿ ಅದನ್ನು. ನಾನು 2011ನೇ ಇಸ್ವಿಯಲ್ಲಿ ಈ ಫೈಲ್ ಅಪ್ರೂವಲ್ ಆಗುತ್ತೆ. ಅವತ್ತು ಯಾರು? ನಮ್ಮ BJP ಸರ್ಕಾರ ರಾಜ್ಯದಲ್ಲಿತ್ತು. ಅವತ್ತು ಕಾರ್ಮಿಕ ಸಚಿವರು ಯಾರು? ಬಚ್ಚೇಗೌಡರು. ಅವತ್ತು ಇಲ್ಲಿ MLA ಯಾರು? ಗೌರವಾನ್ವಿತ ದಿವಂಗತ ನರಸಿಂಹಸ್ವಾಮಿ ಅವರು. ಹಾಗಾಗಿ ಸುಮ್ಮನೆ ಕ್ರೆಡಿಟ್ಗೋಸ್ಕರ ಏನೇನೋ ಮಾತಾಡಿದ್ರೆ ಅದು ಪ್ರಯೋಜನ ಇರಲ್ಲ. ಡೇಟ್ಸು ಟೈಮು ವಿತ್ ಡಾಕ್ಯುಮೆಂಟು ಮಾತಾಡೋಂಥವ್ನು ನಾನು. ವಿತೌಟ್ ಡಾಕ್ಯುಮೆಂಟ್ ನಾನೇನು ಬಂದು ಕಟ್ಸಿದ್ದೀನಿ ಅಂತ ನಾನು ಹೇಳ್ತಿಲ್ಲ. ಕಟ್ಸಿರೋದನ್ನು ಪಾಳು ಬಿದ್ದಿದ್ದನ್ನು ಹ್ಯಾಂಡ್ ಓವರ್ ಮಾಡಿಸಿ ಕೇವಲ 45 ದಿನದಲ್ಲಿ ಉದ್ಘಾಟನೆ ಮಾಡಿಸಿ, ಅಷ್ಟು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಬಿಟ್ಟರೆ ನಾನೇ ಬಂದು ಇಲ್ಲಿ ಕಟ್ಸಿದ್ದೀನಿ, ನಾನೇ ಅಪ್ರೂವ್ ಮಾಡಿಸಿದ್ದೀನಿ, ಕೇಂದ್ರ ಸರ್ಕಾರದ ಯಾರೂ ಮಾಡೋಕ್ಕಾಗಲ್ಲ ಸರ್. ಅದರಲ್ಲಿ ಏನಿದ್ರು MP ಅವರು ಮತ್ತು ಅಲ್ಲಿನ ಸಚಿವಾಲಯ ಅವ್ರು ಮಾಡಬೇಕಾಗತ್ತೆ. ನಾವು ಇಲ್ಲಿ ರಾಜ್ಯದಿಂದ ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋಂಥ ತೊಡಕೆ ಏನಿತ್ತು ಅದನ್ನು ಕ್ಲಿಯರ್ ಮಾಡೋಂಥದ್ದು ನಾನು ಮಾಡಿದ್ದೀನಿ. ನಿಮಗೆ ಡೇಟ್ ಆ್ಯಂಡ್ ಫಿಗರ್ ಮತ್ತೆ ಹೇಳ್ತಾ ಇದ್ದೀನಿ. 2011ರಲ್ಲಿ ಇದಕ್ಕೆ ತಾಂತ್ರಿಕ ಅನುಮೋದನೆ, 2013ನೇ ಬಜೆಟಲ್ಲಿ ಇದಕ್ಕೆ ಅಪ್ರೂವಲ್ಲು, 2016ರಲ್ಲಿ ಫೈನಾನ್ಷಿಯಲ್ ಬಿಡ್ಡು ಟೆಂಡರು, 2020ರಲ್ಲಿ ಕನ್ಸ್ಟ್ರಕ್ಷನ್ನು, 24 ಕಂಪ್ಲೀಷನ್ನು, 26ಕ್ಕೆ ಓಪನಿಂಗು. ಸ್ಲೋ ಪೇಸ್ ಇದೆ. ಆದರೆ ನರೇಂದ್ರ ಮೋದಿ ಅವ್ರ ಸರ್ಕಾರ ಏನು ಮಾಡಿದೆ ಅಂತ ಕೇಳಿದ್ರೆ, ನಮ್ಮ ತಾಲೂಕಲ್ಲಂತೂ ನರೇಂದ್ರ ಮೋದಿ ಅವ್ರ ಸರ್ಕಾರ 125 ಕೋಟಿ ಕೊಟ್ಟು ಬಿಲ್ಡಿಂಗ್ ಕಟ್ಟಿದೆ. ಇನ್ನು 25 ಕೋಟಿ ಕೊಟ್ಟು ಒಳಗಡೆ ಎಕ್ವಿಪ್ಮೆಂಟ್ ಕೊಡ್ತಾರೆ. ಇದ್ರ ಜೊತೆಗೆ ಎಲ್ಲ ಸೌಕರ್ಯವನ್ನು ಇದರಲ್ಲಿ ಕೊಡ್ತಾರೆ. ಪಬ್ಲಿಕ್ಕಿಗೂ ಇದನ್ನು ಓಪನ್ ಮಾಡಬೇಕು ಅನ್ನೋಂಥ ಒಂದು ಬೇಡಿಕೆಯನ್ನು ನಾವು ಇಟ್ಟಿದ್ದೀವಿ. ನಾವು ಅವ್ರಿಗೆ ಹೇಳಿದ್ದೀನಿ, ಯಾಕಂದರೆ ನಮ್ಮ ತಾಲೂಕು ಪಾಪ್ಯುಲೇಷನ್ನೇ 3 ಲಕ್ಷ. ಆದರೆ ಇಲ್ಲಿ ಲೇಬರ್ ಇರೋವಂಥವ್ರು 3 ಲಕ್ಷ ಇದ್ದಾರೆ. ನೀವು ಎಸ್ಪೆಷಲಿ ಗಾರ್ಮೆಂಟ್ ಇಂಡಸ್ಟ್ರಿ ಜಾಸ್ತಿ ಇರೋದ್ರಿಂದ ಎಲ್ಲ 20,000 ಕೆಳಗಡೆ ಇರ್ತಾರೆ. ಅವ್ರ ಫ್ಯಾಮಿಲಿಗಳಿಗೆ ESI ಕವರ್ ಆಗುತ್ತೆ. ಹಾಗಾಗಿ ಅವರು ಇಲ್ಲಿ ನರ್ಸಿಂಗ್ ಆ್ಯಂಡ್ ಪ್ಯಾರಾಮೆಡಿಕಲ್ ಕಾಲೇಜು ಕೊಡ್ತೀನಿ, ಶೋಭಾ ಮೇಡಮ್ ಹೇಳಿದ್ರೆ ಕೊಡ್ತೀನಿ ಅಂತ ಆನ್ ಅ ವೆರಿ ಲೈಟರ್ ನೋಟ್ ಹೇಳ್ಬಿಟ್ಟು ಹೋಗಿದ್ದಾರೆ. ರಾಜ್ಯ ಖಾತೆ ಸಚಿವರು ನಿಮ್ಮ ಶೋಭಾ ಮೇಡಮ್ಮೇ ಎಸ್ ಅಂದರೆ ಮುಗೀತು ಅಂದರು. ಹಾಗಾಗಿ ಶೋಭಾ ಮೇಡಮ್ನ ಫಾಲೋ ಅಪ್ ಮಾಡಿ ಅದನ್ನು ಮಾಡ್ತೀವಿ. ಥ್ಯಾಂಕ್ ಯು.